ರಣ ಮಂಡ್ಯ ಅಖಾಡದಲ್ಲಿ ಇವತ್ತು ರಣರೋಚಕವಾದಂತಹ ಸಮರ. ಯಾಕಂದ್ರೆ ಇವತ್ತು ನಿರ್ಣಾಯಕ ದಿನ. ಸುಮಲತಾ ಅವರ ನಿರ್ಧಾರ ಪ್ರಕಟ ಆಗುವಂತಹ ಕ್ಷಣ. ಇವತ್ತೇ ತಮ್ಮ ನಿರ್ಧಾರವನ್ನ ಸಂಸದೆ ಸುಮಲತಾ ಘೋಷಿಸುತ್ತಾರೆ. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವಂತಹ ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ ಸಂಸದೆ ಸುಮಲತಾ. ಮಂಡ್ಯ ಯುದ್ಧದಲ್ಲಿ ಸುಮಲತಾ ಅವರ ನಿರ್ಧಾರ ಏನು ಎನ್ನುವ ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುತ್ತೆ. ಮಂಡ್ಯದ ಕಾಳಿಕಾಂಬಾಗೆ ಪೂಜೆಯನ್ನು ಸಲ್ಲಿಸಲಿರುವ ಸುಮಲತಾ ಕಾಳಿಕಾಂಬಾ ಸನ್ನಿಧಿಯಲ್ಲೇ ಪೂಜೆ ಸಲ್ಲಿಸಿ ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡಲಿದ್ದಾರೆ. ಮಂಡ್ಯದ ನೆಲದಲ್ಲೇ ಮಂಡ್ಯದ ಜನರ ಮುಂದೆಯೇ ತಮ್ಮ ನಿರ್ಧಾರ ಹೇಳುವೆ ಎಂದಿದ್ರು ಸಂಸದೆ ಸುಮಲತಾ. ಅಂತೆಯೇ ಮಂಡ್ಯಕ್ಕೆ ಆಗಮಿಸಿದ್ದಾರೆ. ಅವರ ನಿರ್ಧಾರ ಏನಾಗುತ್ತೆ ಎನ್ನುವ ಕುತೂಹಲ. ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡ್ತಾರಾ, ಸ್ವತಂತ್ರವಾಗಿ ಸ್ಪರ್ಧಿಸ್ತಾರಾ, ಸಂಸದೆ ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದೇ ಭಾರಿ ಕುತೂಹಲ. ನಟ ದರ್ಶನ್ ಪುತ್ರ ಅಭಿಷೇಕ್ ಸಮ್ಮುಖದಲ್ಲಿ ತಮ್ಮ ಬೆಂಬಲಿಗರ ಜೊತೆಗಿನ ಸಭೆಯ ಬಳಿಕ ರಾಜಕೀಯ ನಡೆಯನ್ನ ಪ್ರಕಟಿಸಲಿದ್ದಾರೆ ಸುಮಲತಾ. ಕಾಳಿಕಾಂಬಾ ಸನ್ನಿಧಿಯಲ್ಲಿ ಅವರ ನಿರ್ಧಾರ ಘೋಷಣೆಯಾಗಲಿದ್ದು ತೀವ್ರ ಕುತೂಹಲ ಮೂಡ್ತಾ ಇದೆ. ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ರು. ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದಾಗಿ ಮೈತ್ರಿ ಧರ್ಮ ಪಾಲನೆಯಂತೆ ಜೆಡಿಎಸ್ ಪಾಲಾಗಿದೆ. ಈಗ ಮಂಡ್ಯದ ಲೋಕಸಭಾ ಟಿಕೆಟ್ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಸಂಸದೆ ಸುಮಲತಾ ಅವರನ್ನ ಕೂಡ ಅವರು ಬೆಂಗಳೂರಿನ ನಿವಾಸಕ್ಕೆ ಬಂದು ಭೇಟಿಯಾಗಿದ್ರು, ಮಾತುಕತೆ ನಡೆಸಿದ್ರು. ಆಗ್ಲೂ ಸಂಸದೆ ತಮ್ಮ ನಿರ್ಧಾರವನ್ನ ಮಂಡ್ಯದ ನೆಲದಲ್ಲಿ ಪ್ರಕಟಿಸುವುದಾಗಿ ತಿಳಿಸಿದ್ರು. ಅಂತೆಯೇ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಪ್ರಕಟಿಸ್ತಾರೆ. ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಏನ್ ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಒಂದು ಕ್ಷಣಗಳು ಅಷ್ಟೇ ತಾನೇ, ಅಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಏನ್ ನಿರ್ಧಾರ ಪ್ರಕಟ ಮಾಡ್ತಂತ ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ಪ್ರಮುಖವಾಗಿ ಮಂಡ್ಯ ಜನ ತಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದಾರೆ. ಎಲ್ಲ ಇನ್ನೇನು ಇಷ್ಟೊತ್ತು ಕಾದಿದ್ದೀರಾ, ಇನ್ನು ಕೆಲವೇ ಕ್ಷಣಗಳು ಅಷ್ಟೇ ತಾನೇ, ಎಲ್ಲ ಗೊತ್ತಾಗತ್ತೆ. ಸ್ವಾಭಿಮಾನ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರಿ, ಯಾಕೆ ಹಿಂದೆ ಸರಿದ್ರಿ, ಏನಾಯ್ತು? ನಾನು ಇಲ್ಲಿ ಏನೂ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ನೀವು ತುಂಬಾ ಜಾಣತನದಿಂದ ಮತ್ತೆ ಏನೇನೋ ತಿರುಚಿ ಕೇಳಿದ್ರು ಒಂದೇ ಉತ್ತರ, ಅಲ್ಲೇ ಬಂದು ಕೇಳಿ ಅಷ್ಟೇ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ನಂದನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಂದನ್, ಸಂಸದೆ ಸುಮಲತಾ ಮಂಡ್ಯದ ನೆಲದಲ್ಲೇ ಮಂಡ್ಯದ ಜನರ ಎದುರೇ ತಮ್ಮ ನಿರ್ಧಾರ ಪ್ರಕಟಿಸೋದಾಗಿ ತಿಳಿಸಿದ್ದಾರೆ. ಆ ಕ್ಷಣ ಹಾಗಿದ್ರೆ ಬಂದಿದೆ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲವೂ ಸ್ಪಷ್ಟ ಆಗುತ್ತಾ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಇವತ್ತಿನ ಸುಮಲತಾ ಅವರ ಸಭೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಬೆಂಬಲಿಗರ ಜೊತೆಗಿನ ಸಭೆ ಕೂಡ ಆರಂಭ ಆಗುತ್ತೆ. ಮಂಡ್ಯದ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಆ ಸಭೆ ಕೂಡ ಆರಂಭ ಆಗುವಂಥದ್ದು. ಈಗಾಗಲೇ ಸಂಸದೆ ಸುಮಲತಾ ಅವರು ತಮ್ಮ ಮಂಡ್ಯ ನಿವಾಸಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಳಿಕಾಂಬಾ ದೇವಾಲಯ ಕೂಡ ಭೇಟಿಯನ್ನು ಕೊಟ್ಟು ಕಾಳಿಕಾಂಬಾತಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಸಭೆಯಲ್ಲೂ ಕೂಡ ಭಾಗಿಯಾಗುವಂಥದ್ದು, ಅಲ್ಲಿ ಅವರ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡುವಂಥದ್ದು. ಈಗಾಗಲೇ ಬೆಂಗಳೂರು ನಿವಾಸದಲ್ಲಿ ಸಭೆಯನ್ನು ನಡೆಸಿ ಬೆಂಬಲಿಗರು ಮತ್ತು ಹಿತೈಷಿಗಳಿಂದ ಸಲಹೆಗಳನ್ನು ಪಡ್ಕೊಂಡಿದ್ದಾರೆ. ಬೆಂಬಲಿಗರೆಲ್ಲರೂ ಕೂಡ ಒಂದು 3-4 ಥರದ ಸಲಹೆಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದಷ್ಟು ಮಂದಿ ನೀವು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಲೇಬೇಕು ಅನ್ನುವಂಥ ಒತ್ತಾಯನ ಮಾಡಿದ್ರೆ, ಕೆಲವೊಂದಷ್ಟು ಮಂದಿ ಪಕ್ಷೇತರ ಸ್ಪರ್ಧೆ ಬೇಡ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದಷ್ಟು ಮಂದಿ ತಟಸ್ಥವಾಗಿ ಇದ್ಬಿಡೋಣ ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಂದು 3-4 ರೀತಿಯ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಸುಮಲತಾ ಅವರು ನಿರ್ಧಾರ ಮಾಡುವುದಕ್ಕೂ ಮುನ್ನ ಅವರು ರಾಜಕೀಯ ಭವಿಷ್ಯವನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಇವತ್ತು ಅವರು ಮಾಡುವಂತಹ ಆ ನಿರ್ಧಾರ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ರಾಜಕೀಯದಲ್ಲಿ ಅವರು ಮುಂದುವರಿಬೇಕು ಅಂತ ಹೇಳಿದ್ರೆ ಇವತ್ತಿನ ನಿರ್ಧಾರ ಬಹಳಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ಒಂದು ವೇಳೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಆಗ ಎದುರಾಗುವಂಥ ಸವಾಲುಗಳೇನಿರುತ್ತೆ, ಮೈತ್ರಿಯನ್ನು ಬೆಂಬಲಿಸಿದ್ರೆ ನನಗೆ ಉತ್ತಮ ಸ್ಥಾನಮಾನ ಸಿಗುತ್ತಾ ಪಕ್ಷದಲ್ಲಿ ಎನ್ನುವಂಥದ್ದು ಎಲ್ಲ ರೀತಿಯ ಚರ್ಚೆಗಳು ಕೂಡ ಈಗಾಗಲೇ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮಂಡ್ಯದಲ್ಲೇ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಬೇಕು ಅನ್ನುವಂಥ ಆಸೆಯನ್ನು ಪಟ್ಟಿದ್ರು. ಆ
ಕಾರಣಕ್ಕಾಗಿ ಇವತ್ತು ನಡೀತಾ ಇರ್ತಕ್ಕಂತಹ ಸಭೆಯಲ್ಲಿ ಅವರ ನಿರ್ಧಾರ ಕೂಡ ಪ್ರಕಟ ಆಗುತ್ತೆ. ಬಹುತೇಕ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಅಧಿಕೃತ ಘೋಷಣೆ ಅಷ್ಟೇ ಆಗ್ಬೇಕಾಗಿರ್ತಕ್ಕಂಥದ್ದು. ಮೈತ್ರಿಯನ್ನ ಬೆಂಬಲಿಸೋದ್ರಿಂದ ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆ ಭವಿಷ್ಯ ಸಿಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಮೈತ್ರಿಯನ್ನ ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಸದ್ಯದ ಮಟ್ಟಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಆ ಬಗ್ಗೆ ಅಧಿಕೃತವಾದಂಥ ಘೋಷಣೆ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಪ್ರತಿಮಾ, ಎಸ್, ನಂತರ ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡಿತೀನಿ. ಸ್ವಾಭಿಮಾನ ಸಮರದಿಂದ ಹಿಂದಕ್ಕೆ ಸರಿದ್ರ ಸುಮಲತಾ, ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ರೆಬೆಲ್ ಲೇಡಿಯ ಬೆಂಬಲ ಸಿಗುತ್ತಾ? ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆ ಯಾವಾಗ? ಏಪ್ರಿಲ್ 6ಕ್ಕೆ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ? ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ಅಧಿಕೃತ ನಿರ್ಧಾರ ಘೋಷಣೆಯಾಗತ್ತೆ. ಮೈತ್ರಿ ಅಭ್ಯರ್ಥಿ HDK ಬೆಂಬಲಕ್ಕೆ ಸುಮಲತಾ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನವರ ನಿರ್ಣಯ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟ ಆಗುತ್ತೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾರ ಸಂಸದೆ. ಹೈಕಮಾಂಡ್ ನಾಯಕರ ಭರವಸೆಯನ್ನ ನಂಬಿ ದೋಸ್ತಿಗೆ ತಮ್ಮ ಬೆಂಬಲ ಕೊಡ್ತಾರ? ಬಿಜೆಪಿಯಲ್ಲಿ ಮುಂದುವರೆದ್ರೆ ಸ್ಥಾನಮಾನ ಸಿಗೋ ಸಾಧ್ಯತೆ. ಹೀಗಾಗಿ ಅಳೆದು ತೂಗಿ ಮೈತ್ರಿ ಪರವಾಗಿ ನಿಲ್ಲುವಂತಹ ನಿರ್ಧಾರಕ್ಕೇನಾದ್ರೂ ಬಂದ್ರ ಹಾಗಿದ್ರೆ? ನಿರ್ಧಾರವನ್ನು ಮಂಡ್ಯ ಜಿಲ್ಲೆಯ ಮಂಡ್ಯದ ನೆಲದಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ತೀರ್ಮಾನವನ್ನು ಪ್ರಕಟ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಸಂಜೆ ಅವರು ಇವತ್ತೇನು ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಅಂತಿಮ ನಿರ್ಣಯ ಮಾಡ್ತಾರೆ. ಅವರ ನಿರ್ಣಯವನ್ನು ಬಹುಶಃ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾನು ಸಹ ಅವರ ನಿರ್ಣಯ ಸಕಾರಾತ್ಮಕವಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅವರಿಗೆ ಏನು ಜಿಲ್ಲೆಯ ಜನತೆ ಬಗ್ಗೆ ಅಭಿಮಾನ ಇದೆ, ಆ ಹಿನ್ನೆಲೆಯಲ್ಲಿ ಸೂಕ್ತವಂತ ನಿರ್ಧಾರ ಪ್ರಕಟ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಅವರ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಸ್ವಾಭಿಮಾನದ ಸಮನದಿಂದ ಹಾಗಿದ್ರೆ ಸುಮಲತಾ ಹಿಂದಕ್ಕೆ ಸರಿದ್ರ ಅನ್ನುವಂಥ ಒಂದು ಸುಳಿವು ಸಿಗ್ತಾ ಇದೆಯಾ? ಒಂದು ಕಡೆ ಸುಮಲತಾ ಅವರು ನಡ್ಕೊಂಡು ಬಂದಿರುವಂತಹ ರೀತಿ, ಅವರ ಕ್ಯಾಲ್ಕುಲೇಟಿವ್ ನಡೆ, ಅವರ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಪರಿ, ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಅವರಿಗೆ ಲಾಭದಾಯಕ ಆಗತ್ತೆ ಅಂತ ಅನ್ಸುತ್ತಾ ಈ ಮೈತ್ರಿಯನ್ನ ಬೆಂಬಲಿಸಿದ್ರೆ? ಹಾಗಾಗಿ ಅಂಥದ್ದೊಂದು ನಿರ್ಣಯಕ್ಕೆ ಬರುವ ಚಾನ್ಸಸ್ ಇದೆಯಾ? ಆ ಸುಳಿವನ್ನ ಕೊಡ್ತಾ ಇದ್ದಾರೆ HDK ಅಂತ. HDK ಮಾತನ್ನು ಕೇಳಿದ ಮೇಲೆ ಹಾಗೆ ಅನಿಸ್ತಾ ಇದೆ. ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಇಷ್ಟು ದಿನಗಳ ಕಾಲ ಸುಮಲತಾ ಅವರು ಇಟ್ಟಂತ ರಾಜಕೀಯ ಹೆಜ್ಜೆಗಳಿದೆ ಅದೆಲ್ಲವೂ ಕೂಡ ಪಕ್ಕಾ ಕ್ಯಾಲ್ಕುಲೇಟೆಡ್ ಆಗಿ ಒಂದು ರೀತಿ ಜಾಣ್ಮೆ ನಡೆನ ಇಟ್ಕೊಂಡು ಬಂದರು. ಆ ಕಾರಣಕ್ಕಾಗಿ ಬಿಜೆಪಿಯನ್ನು ಕೂಡ ಬೆಂಬಲಿಸಿದ್ರು. ಮುಂದಿನ ದಿನಗಳಲ್ಲಿ ಬಿಜೆಪಿಯ ಅಭ್ಯರ್ಥಿ ಆಗುವಂಥ ಬಯಕೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ JDS ಬಿಜೆಪಿ ಮೈತ್ರಿ ಆಯಿತು. ಆಗಲೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಮಂಡ್ಯ ಟಿಕೆಟ್ ಸಿಗ್ಬೋದು ಅನ್ನುವಂಥದ್ದು. ಅದೆಲ್ಲವೂ ಕೂಡ ಹುಸಿ ಆಯಿತು. ಹಾಗಾದರೆ ಮುಂದಿನ ನಿರ್ಧಾರ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಅವರು ಮಾಡುವಂಥ ನಿರ್ಧಾರ ಅವರ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವಂಥದ್ದು. ಆ ಕಾರಣಕ್ಕಾಗಿ ಎಲ್ಲರಲ್ಲೂ ಕೂಡ ಮುಂದಿನ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಆ ಪ್ರಶ್ನೆ ಕೂಡ ಇತ್ತು. ಇದೀಗ ಸುಮಲತಾ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಅವರ ಮುಂದಿನ ನಿರ್ಧಾರದ ಬಗ್ಗೆ, ಡಿಸಿಷನ್ ಬಗ್ಗೆ ಒಂದು ಅಧಿಕೃತವಾದಂತಹ ಘೋಷಣೆಯನ್ನು ಕೂಡ ಮಾಡೋರಿದ್ದಾರೆ. ಆ ಘೋಷಣೆ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಆ ಕಾರಣಕ್ಕಾಗಿ ಇನ್ನೂ ರಾಜಕೀಯದಲ್ಲೇ ಮುಂದೂಡಿಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಳೆದು ತುಳುಗಿ ಒಂದು ಡಿಸಿಷನ್ಗೆ ಬಂದಂತೆ ಕಾಣ್ತಾ ಇದೆ. ಅವರ ಆಪ್ತರ ಮೂಲಕ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಸಂಸದೆ ಸುಮಲತಾ ಅವರು ಮೈತ್ರಿಯನ್ನ ಬೆಂಬಲಿಸೋದಕ್ಕೆ ಒಪ್ಕೊಂಡಿದ್ದಾರೆ ಎನ್ನುವಂಥದ್ದು. ಅಂದ್ರೆ ಇನ್ನೂ ಕೂಡ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ. ಇದೇ ತಿಂಗಳ 6ನೇ ತಾರೀಕರಂದು ಬಿಜೆಪಿಗೂ ಕೂಡ ಅಧಿಕೃತವಾಗಿ ಸೇರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೀಗ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಸಭೆಯನ್ನು ನಡೆಸಿ ಈ ಬಗ್ಗೆ ಅಧಿಕೃತವಾದಂಥ ಘೋಷಣೆಯನ್ನು ಕೂಡ ಸುಮಲತಾ ಅವರು ಮಾಡ್ತಾರೆ. ಅಂದ್ರೆ ಬಿಜೆಪಿ ಹೈಕಮಾಂಡ್ ಜೊತೆ ಸರಣಿ ಸಭೆಗಳನ್ನು ನಡೆಸಿ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ನಾನು ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಟ್ರೆ ಏನೆಲ್ಲ ಅಂದ್ರೆ ನನಗೆ ಯಾವ ರೀತಿ ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದು, ಒಂದು ಎಲ್ಲೋ ಒಂದು ಕಡೆ ಬಿಜೆಪಿ ವರಿಷ್ಠರಿಂದ ಒಂದಷ್ಟು ಸ್ಥಾನಮಾನದ ಭರವಸೆಗಳು ಕೂಡ ಸಿಕ್ಕಿರ್ಬೋದೇನೋ. ಆ ಕಾರಣಕ್ಕಾಗಿ ಅದೆಲ್ಲವನ್ನು ಕೂಡ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಮೈತ್ರಿಯನ್ನ ಬೆಂಬಲಿಸೋದಕ್ಕೆ ಇದೀಗ ಸುಮಲತಾ ಅವರು ಕೂಡ ಒಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಹೊರಬೀಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ವ್ಯತಿರಿಕ್ತವಾದಂಥ ನಿರ್ಧಾರವನ್ನು ಮಾಡಿದ್ರೆ, ಅಂದ್ರೆ ಪಕ್ಷೇತರವಾಗಿ ಹೋಗುವಂಥದ್ದು ಅಥವಾ ತಟಸ್ಥವಾಗಿರುವಂಥ ನಿರ್ಧಾರವನ್ನು ಮಾಡಿದ್ರೆ ಇಲ್ಲ ಒಂದು ಕಡೆ ರಾಜಕೀಯ ಭವಿಷ್ಯಕ್ಕೆ ಅದು ಪೆಟ್ಟು ಬೀಳ್ಬೋದು ಅನ್ನುವಂಥ ಕಾರಣಕ್ಕಾಗಿ ಇದೀಗ ಬಿಜೆಪಿ ಪಕ್ಷದಲ್ಲೇ ಮುಂದುವರೆದು ಅಲ್ಲಿ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ರಾಜಕೀಯವನ್ನ ಮುಂದುವರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇದೀಗ ಮೈತ್ರಿಯನ್ನ ಬೆಂಬಲಿಸೋದಕ್ಕೆ
ಬೆಂಬಲಿಸೋದಕ್ಕೆ ಸುಮಲತಾ ಅವರು ಕೂಡ ಒಪ್ಪಿರ್ತಕ್ಕಂಥದ್ದು. ಈ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ HDK ಅವರ ಮಾತುಗಳನ್ನು ಕೂಡ ಗಮನಿಸಿದ್ರೆ ಅಂದ್ರೆ ಈ ಬಗ್ಗೆ HDK ಅವರು ಕೂಡ ಸುಳಿವು ಕೊಡ್ತಾ ಇದ್ರು. ಅಂದ್ರೆ ಇವತ್ತು ಕಾರ್ಯಕರ್ತರ ಸಭೆ ಕರೆದಿದ್ದಾರೆ, ಅಲ್ಲಿ ಸಕಾರಾತ್ಮಕವಾದಂತಹ ನಿರ್ಧಾರ ಆಗುವಂತ ನಿರೀಕ್ಷೆಗಳಿದೆ. ಅವರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅವರು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದೆಲ್ಲವನ್ನು ಕೂಡ ನೋಡಿದ್ರೆ ಸುಮಲತಾ ಅವರು ಮೈತ್ರಿಯನ್ನ ಬೆಂಬಲಿಸೋದಕ್ಕೆ ಒಂದ್ ಕಡೆ ಒಪ್ಕೊಂಡ್ರ, ಸ್ವಾಭಿಮಾನ ಸಮರದಿಂದ ಹಿಂದೆ ಸರಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಸದೆ ಸುಮಲತಾ ಅವರ ಈ ಬಗ್ಗೆ ಅಧಿಕೃತ ಘೋಷಣೆಯನ್ನ ಮಾಡ್ತಾರೆ. ಪ್ರತಿಮಾ, ಎಸ್ ನಂದನ್, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಸುಮಲತಾ ಅವರ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ಕುಮಾರಸ್ವಾಮಿ. ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ತನ್ನ ಸೋದರನಿಗೆ ಸುಮಲತಾ ಬೆಂಬಲ ಕೊಡ್ತಾರೆ ಅಂತ HDK ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಹೋದಾಗ ಸಹೋದರನಿಗೆ ಕೊಡುವಂತಹ ಗೌರವವನ್ನು ನನಗೆ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ತಾರೆ. ಈ ಹಿಂದೆ ಸುಮಲತಾ ಜೊತೆ ರಾಜಕೀಯದ ಭಿನ್ನಾಭಿಪ್ರಾಯ ಇತ್ತು, ಆದರೆ ಈಗ ಬದಲಾಗಿದೆ. ಸುಮಲತಾ ಹಿತೈಷಿಗಳು ನನ್ನನ್ನು ಬೆಂಬಲಿಸುವಂತಹ ವಿಶ್ವಾಸ ಇದೆ ಅಂತಿದ್ದಾರೆ HDK. ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ಎಸ್ ದರ್ಶನ್ ಕೂಡ ಬಂದಿದ್ದಾರೆ. ಸುಮಲತಾ ಅವರ ನಿರ್ಧಾರ ಪ್ರಕಟ ಆಗುವಂತಹ ಕ್ಷಣಕ್ಕೆ ನಟ ದರ್ಶನ್ ಕೂಡ ಸಾಥಾಗ್ತಿದ್ದಾರೆ. ಪುತ್ರ ಅಭಿಷೇಕ್ ಮತ್ತು ನಟ ದರ್ಶನ್ ಸಮ್ಮುಖದಲ್ಲಿ ತಮ್ಮ ಬೆಂಬಲಿಗರ ಎದುರುಗಡೆ ಕಾಳಿಕಾಂಬ ದರ್ಶನವನ್ನ ಪಡೆದು ಅಲ್ಲೇ ಸನ್ನಿಧಿಯಲ್ಲೇ ತಮ್ಮ ನಿರ್ಧಾರವನ್ನ ಪ್ರಕಟಿಸುವುದಾಗಿ ಸುಮಲತಾ ತಿಳಿಸಿದ್ದು, ಅದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಈಗಾಗಲೇ ಸಂಸದೆ ಸುಮಲತಾ ಕೂಡ ಮಂಡ್ಯದಲ್ಲಿದ್ದಾರೆ, ನಟ ದರ್ಶನ್ ಕೂಡ ಆಗಮಿಸಿದ್ದಾರೆ. ಏನ್ ನಿರ್ಧಾರ ಪ್ರಕಟಿಸ್ತಾರೆ ಸುಮಲತಾ? ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಅದರ ಸುಳಿವನ್ನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ. ಸುಮಲತಾ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಸಹೋದರನಿಗೆ ಸುಮಲತಾ ಬೆಂಬಲ ಕೊಡ್ತಾರೆ ಅಂತ ಕುಮಾರಸ್ವಾಮಿ ನುಡಿದಿದ್ದಾರೆ. ಅವರ ನಿರ್ಧಾರವನ್ನ ಮಂಡ್ಯ ಜಿಲ್ಲೆಯ ಮಂಡ್ಯದ ನೆಲದಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ತೀರ್ಮಾನವನ್ನು ಪ್ರಕಟ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಸಂಜೆ ಅವರು ಇವತ್ತೇನು ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಅಂತಿಮ ನಿರ್ಣಯ ಮಾಡ್ತಾರೆ. ಅವರ ನಿರ್ಣಯವನ್ನು ಬಹುಶಃ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾನು ಸಹ ಅವರ ನಿರ್ಣಯ ಸಕಾರಾತ್ಮಕವಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅವರಿಗೆ ಏನು ಜಿಲ್ಲೆಯ ಜನತೆ ಬಗ್ಗೆ ಅಭಿಮಾನ ಇದೆ, ಆ ಹಿನ್ನೆಲೆಯಲ್ಲಿ ಸೂಕ್ತವಂತ ನಿರ್ಧಾರ ಪ್ರಕಟ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಅವರ ಎಸ್ ಆ ಕ್ಷಣ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ನಡೆಸಿ ನಿರ್ಧಾರ ಪ್ರಕಟಿಸ್ತಾರೆ ಸುಮಲತಾ. ಆರಂಭದಿಂದಲೂ ಕೂಡ ಕುತೂಹಲ ಮೂಡಿಸಿರುವಂತದ್ದು ಮಂಡ್ಯ ಕ್ಷೇತ್ರ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದ ಚಿತ್ರಣಕ್ಕೂ ಈಗಲೂ ಬಹಳ ವ್ಯತ್ಯಾಸ ಇದೆ. ಕಳೆದ ಬಾರಿ ಸಂಸದೆ ಸುಮಲತಾ JDS ವಿರುದ್ಧ ಅಖಾಡಕ್ಕಿಳಿದು ಪಕ್ಷೇತರ ಅಭ್ಯರ್ಥಿಯಾಗಿ ಭರ್ಜರಿ ಗೆಲುವನ್ನು ಸಾಧಿಸಿದ್ರು, ನಿಖಿಲ್ರನ್ನ ಸೋಲಿಸಿದ್ರು. ಆದರೆ ಈಗ JDS BJP ಮೈತ್ರಿ ಆಗಿದೆ. ಬಿಜೆಪಿಗೆ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ ಸುಮಲತಾ. ಟಿಕೆಟ್ ನಿರೀಕ್ಷೆಯಲ್ಲಿದ್ರು, ಆದರೆ ಮೈತ್ರಿ ಅಭ್ಯರ್ಥಿಯಾಗಿ HDK ಕಣದಲ್ಲಿದ್ದಾರೆ. ಹೀಗಾಗಿ ಅವರ ಬಳಿರುವಂತಹ ಆಯ್ಕೆ ಕೆಲವೇ ಕೆಲವು. ಪಕ್ಷೇತರರಾಗಿ ನಿಲ್ಲುವಂತಹ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಬಹಳ ದೂರ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಆದರೆ ಅದೇ ಅವರ ನಿರ್ಧಾರ ಆಗುತ್ತಾ? ಆ ಕುತೂಹಲಕ್ಕೆ ಉತ್ತರೇನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ತಮ್ಮ ಸಹೋದರನಿಗೆ ಸುಮಲತಾ ಬೆಂಬಲ ಕೊಡ್ತಾರೆ ಅಂತ HDK ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. HDK ಸುಮಲತಾ ಅವರನ್ನ ಅಕ್ಕ ಅಂತ ಕರೆದ್ರು. ಈಗ ಸುಮಲತಾ ಸಹೋದರನಿಗೆ ಬೆಂಬಲ ಕೊಡ್ತಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.